ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಪತಿ ನಮಃ. ಶ್ರೀ ಅನ್ನಪೂರ್ಣೇಶ್ವರಿ ನಮಃ. ತಮಗೆಲ್ಲರೂ ಕೂಡ ನಮಸ್ಕಾರ. ಹೋದ ವಾರ ಮಹಾಗಣಪತಿಯ ಆರಾಧನೆ ಮತ್ತು ಅಥರ್ವ ಶೀರ್ಷ ಮಹಾಗಣಪತಿಯ ಹೋಮ, ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ಬಗ್ಗೆ ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದೆ. ಸಂಕಷ್ಟರ ಮಹಾಗಣಪತಿಯ ಪೂಜೆಯ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿದ್ದೆ. ಈ ವಾರ ಸಂಕಷ್ಟರ ಮಹಾಗಣಪತಿಯ ಪೂಜೆಯ ವ್ರತವನ್ನು ಯಾರಿಗೆ ಉಪದೇಶ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಉಪದೇಶ ಆಯಿತು ಮತ್ತು ಇದರಿಂದ ಯಾವ್ಯಾವ ಫಲವನ್ನು ಜನರು ಹೊಂದಿದ್ದಾರೆ, ಪೂಜೆಯ ಫಲವನ್ನು, ಮತ್ತು ಹೇಗೆ ಈ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕ್ಷಿಪ್ರ ಮಹಾಗಣಪತಿಯ ಆರಾಧನೆ, ಕಲಿಯುಗದಲ್ಲಿ ಅತ್ಯಂತ ಹೆಚ್ಚು ಶೀಘ್ರವಾಗಿ ಫಲವನ್ನು ಕೊಡುವಂಥ ಆರಾಧನೆ, ಇದನ್ನು ಹೇಗೆ ಆಚರಣೆ ಮಾಡಬೇಕು, ಯಾವ ರೀತಿ ಹೋಮವನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಂಕಷ್ಟರ ಮಹಾಗಣಪತಿಯ ಪೂಜೆಯಿಂದ ನಾವು ಪ್ರಾರಂಭ ಮಾಡೋಣ. ಸಂಕಷ್ಟರ ಮಹಾಗಣಪತಿಯ ಪೂಜೆಯನ್ನು ಹಿಂದೆ ಕಲಿಯುಗದ ಸಕಲ ಜನರ ಕಷ್ಟಗಳನ್ನು ನೋಡಿದಂಥ ಋಷಿಮುನಿಗಳು, ವಿಘ್ನಗಳನ್ನು ನೋಡಿದಂಥ ಋಷಿಮುನಿಗಳು ಸ್ಕಂದರಿದ್ದಲ್ಲಿಗೆ ಹೋಗಿ ಸ್ಕಂದರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಕಲ ಜನರ ಕಷ್ಟಗಳನ್ನು, ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಒಂದು ಪೂಜೆಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರಂತೆ. ಆವಾಗ ಋಷಿಮುನಿಗಳ ಪ್ರಾರ್ಥನೆಗೆ ಪ್ರಸನ್ನರಾದಂಥ ಸ್ಕಂದರು ಇದಕ್ಕೆ ಒಂದು ವ್ರತ ಇದೆ, ಅದು ಶ್ರೀ ಸಂಕಷ್ಟರ ಮಹಾಗಣಪತಿಯ ಪೂಜೆ. ಈ ವ್ರತವನ್ನು ಯಾರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ ಅವರ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತದೆ ಅಂತ ಹೇಳ್ತಾರಂತೆ. ಅದೇ ರೀತಿಯಲ್ಲಿ ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ಸ್ಕಂದರೇ ಹೇಳಿದ್ದಾರೆ. ಹೇಗೆ ಅಂತಂದರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಿಂದ ಈ ವ್ರತವನ್ನು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸವಿದ್ದು ಪ್ರದೋಷ ಕಾಲದಲ್ಲಿ ಆ ಸಂಕಷ್ಟರ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಅಷ್ಟದಳವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಕಲಶ ರೂಪದಲ್ಲೋ ಪ್ರತಿಮಾ ರೂಪದಲ್ಲೋ ಆ ಸಂಕಷ್ಟರ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಕಲ್ಪೋಕ್ತವಾಗಿ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಕಲ್ಪೋಕ್ತ ಪೂಜೆಯನ್ನು ನೆರವೇರಿಸಬೇಕು. 10 ಮೋದಕವನ್ನು ದೇವರಿಗೆ ನೈವೇದ್ಯ ಮಾಡಿ 5 ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಉಳಿದ 5 ತಾನು ಚಂದ್ರ ದರ್ಶನವನ್ನು ಮಾಡಿ ಸ್ವೀಕಾರ ಮಾಡಬೇಕು. ರಾತ್ರಿಯಿಂದ ಬೆಳಗುವರೆಗೂ ಕೂಡ ಸಾಧ್ಯವಾದರೆ ಆ ಮಹಾಗಣಪತಿಯ ಸ್ತೋತ್ರವನ್ನು, ಭಜನೆಯನ್ನು ಮಾಡುತ್ತಾ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ದಿವಸನೋ 18 ವಾರವೋ ಅಥವಾ 18 ತಿಂಗಳೋ ಅಥವಾ 27 ತಿಂಗಳೋ, ಹೀಗೆ ತಮಗೆ ಎಷ್ಟು ದಿವಸವೋ ಅಷ್ಟು ದಿವಸ ಈ ಮಾಡಿ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಿಂದೆ ಈ ವ್ರತವನ್ನು ರಾವಣೇಶ್ವರ ತನಗೆ ಅಖಂಡ ಬಲಪ್ರಾಪ್ತಿಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡಿ ಅಖಂಡವಾದಂತಹ ಬಲವನ್ನು ಹೊಂದಿದ್ದ ಅಂತ ಒಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿಯಲ್ಲಿ ಸೀತಾದೇವಿಯ ವಿಯೋಗ ಆಯ್ತಲ್ವಾ, ಸೀತಾದೇವಿಯನ್ನು ರಾವಣೇಶ್ವರ ಹೇಗೆ ಕದ್ದುಕೊಂಡು ಹೋದ್ನೋ ಆ ಸಂದರ್ಭದಲ್ಲಿ ವಿಯೋಗ ನಿವೃತ್ತಿಗೋಸ್ಕರವಾಗಿ ಶ್ರೀರಾಮಚಂದ್ರ ಮೂರ್ತಿಯು ಸಂಕಷ್ಟರ ಮಹಾಗಣಪತಿಯ ಪೂಜೆಯನ್ನು ಮಾಡಿ ತನ್ನ ವಿಘ್ನವನ್ನು ನಿವಾರಣೆ ಮಾಡಿಕೊಂಡ ಅಂತ ಹೇಳ್ತಾರೆ. ಅಗಸ್ತ್ಯ ಮಹರ್ಷಿಗಳು ಕೂಡ ವಿಶೇಷವಾಗಿ ಸಂಕಷ್ಟರ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಅದರ ಸಂಪೂರ್ಣವಾದಂತಹ ಫಲವನ್ನು ಹೊಂದಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದರು ಹೇಳುವಂಥದ್ದು ಕೂಡ ಇದೆ. ದಮಯಂತಿಯು ತನ್ನ ಪತಿಯಾದಂಥ ನಳಮಹಾರಾಜನನ್ನು ಪಡೀಲಿಕ್ಕೋಸ್ಕರವಾಗಿ, ಅಂದರೆ ಪುನಃ ಪಡೀಲಿಕ್ಕೋಸ್ಕರವಾಗಿ ಅವಳು ಕೂಡ ಸಂಕಷ್ಟರ ಮಹಾಗಣಪತಿಯ ವ್ರತವನ್ನು 6 ತಿಂಗಳ ಕಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಈ ವ್ರತಾಚರಣೆಯಿಂದ ಅನಿರುದ್ಧನನ್ನು ಪುನಃ ಪಡೆದ ಅಂತ ಕೂಡ ಒಂದು ಉಲ್ಲೇಖ ಇದೆ. ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ಪಾಂಡವರಿಗೆ ಉಪದೇಶ ಮಾಡಿ ಅವರ ಸಂಕಷ್ಟಗಳ ನಿವಾರಣೆಗೆ ಈ ವ್ರತ ಆಚರಣೆಯನ್ನು ಮಾಡತಕ್ಕದ್ದು ಅಂತೇಳಿ ಆಜ್ಞೆಯನ್ನು ಮಾಡಿದ್ದ ಅಂತಲೂ ಕೂಡ ಈ ವ್ರತ ಉಲ್ಲೇಖವಿದೆ. ಹೀಗೆ ಇಂಥ ದೊಡ್ಡ ದೊಡ್ಡ ಮಹಾತ್ಮರು, ದೇವತಾ ಪುರುಷರು ಕೂಡ ಈ ವ್ರತವನ್ನು ಆಚರಣೆಯನ್ನು ಮಾಡಿ ವಿಶೇಷವಾದಂತಹ ಫಲವನ್ನು ಹೊಂದಿದ್ದಾರೆ. ಹಾಗಾಗಿ ಸಾಮಾನ್ಯ ಮನುಷ್ಯರಾದಂಥ ನಾವುಗಳು ಈ ವ್ರತವನ್ನು ಆಚರಣೆ ಮಾಡುವುದರಿಂದ 100% ಈ ವ್ರತದಿಂದ ನಮಗೆ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ನಮ್ಮ ಬ್ರಹ್ಮಚಾರ್ಯ ಪಾಲನೆಗೆ ಮತ್ತು ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಇದು ನಮಗೆ ವಿಶೇಷವಾದಂಥ ಒಂದು ಅನುಗ್ರಹ ಆ ಸಂಕಷ್ಟರ ಮಹಾಗಣಪತಿಯಿಂದ ಉಂಟಾಗ್ತದೆ ಹೇಳುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಯಾವುದೇ ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ತಪಸ್ಸು ಹೊಳುವಂಥದ್ದು ಅತಿ ಮುಖ್ಯವಾಗಿರಬೇಕು. ಹಾಗೆ ಈ ಸಂಕಷ್ಟರ ಮಹಾಗಣಪತಿಯು ವ್ರತವನ್ನೂ ಕೂಡ ಒಂದು ತಿಂಗಳ ಮಾಡಿದ್ವಿ ಬಿಟ್ಟಿವಿ ಅಂತಲ್ಲ, ಇದನ್ನು ಸದಾಕಾಲ ನಿರಂತರವಾಗಿ ಎಷ್ಟು ಸಾಧ್ಯ ಇದೆಯೋ 1 ವರ್ಷನೋ 2 ವರ್ಷನೋ 3 ವರ್ಷನೋ ಅಥವಾ 5 ವರ್ಷನೋ ಅಥವಾ ಎಷ್ಟು ವರ್ಷಗಳ ಕಾಲ ಸಾಧ್ಯವಿದೆಯೋ ಅಷ್ಟು ವರ್ಷಗಳ ಕಾಲ ಮಾಡಿ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡುವುದರಿಂದ ನಮ್ಮೆಲ್ಲ
ಇಷ್ಟಾರ್ಥಗಳು ಕೂಡ ಈಡೇರ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಶೀಘ್ರವಾಗಿ ಕೆಲಸಗಳಾಗಬೇಕು. ಯಾರಿಗೂ ಕೂಡ ತಾಳ್ಮೆ ಹೇಳುವಂಥದ್ದು ಅತಿ ಕಡಿಮೆ. ಹಾಗಾಗಿ ಕ್ಷಿಪ್ರ ಮಹಾಗಣಪತಿಯ ಆರಾಧನೆಯನ್ನು ಮಾಡಬೇಕು. ಯಾರು ಕ್ಷಿಪ್ರ ಮಹಾಗಣಪತಿಯ ಆರಾಧನೆಯನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾರೋ ಅವರಿಗೆ ಅತ್ಯಂತ ಶೀಘ್ರವಾದಂತಹ ಫಲ ಅಂತ ಹೇಳ್ತಾರೆ. ಕ್ಷಿಪ್ರ ಮಹಾಗಣಪತಿಯ ಆರಾಧನೆಯನ್ನು ವಿಶೇಷವಾಗಿ ಯಾರು ಮಾಡ್ತಾರೆ ಅಂತಂದರೆ ರಾಜಕಾರಣಿಗಳು. ಉತ್ತಮವಾದಂಥ ರಾಜ್ಯ ಲಾಭ, ಅಧಿಕಾರ ಪ್ರಾಪ್ತಿಗೋಸ್ಕರವಾಗಿ ಈ ಮಹಾಗಣಪತಿ ಆರಾಧನೆಯನ್ನು ಮಾಡಬಹುದು. ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥವರು, ಭೂಮಿಯನ್ನು ಕೊಂಡುಕೊಳ್ಳುವವರು, ಕೊಡುವಂಥವರು ಕೂಡ ಅತಿ ಶೀಘ್ರವಾಗಿ ಅವರಿಗೆ ಮೂಲ ವ್ಯಾಪಾರಗಳಾಗಲಿಕ್ಕೆ ಈ ಆರಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅಧಿಕಾರದಲ್ಲಿ, ಉದ್ಯೋಗದಲ್ಲಿ ಉನ್ನತವಾದಂಥ ಸ್ಥಾನಮಾನ ಸಿಗಬೇಕು, ಉದ್ಯೋಗ ಆಕಾಂಕ್ಷಿಗಳು ಕೂಡ ಹೊಸ ಉದ್ಯೋಗ ಸಿಗಬೇಕು ಅಥವಾ ಉನ್ನತವಾದಂಥ ಸ್ಥಾನಮಾನ ಸಿಗಬೇಕು, ಲೀಡರ್ಶಿಪ್ ಬರಬೇಕು ಅಂತ ಹೇಳಾದರೂ ಕೂಡ ಕ್ಷಿಪ್ರ ಮಹಾಗಣಪತಿ ಆರಾಧನೆಯನ್ನು ಮಾಡಬಹುದು. ಕ್ಷಿಪ್ರ ಮಹಾಗಣಪತಿಯನ್ನು ತೆಂಗಿನಕಾಯಿ ತುರಿ ಇದೆಯಲ್ಲ, ತೆಂಗಿನಕಾಯಿ ತುರಿಯಿಂದ ತ್ರಿಮಧು ಮಿಶ್ರಿತವಾಗಿ ತೆಂಗಿನಕಾಯಿ ತುರಿಯನ್ನು ಸಪ್ಪೆ ಸಮೇತವಾಗಿ ತೆಂಗಿನಕಾಯಿ ತುರಿ ತೆಗೆದು ಆ ತೆಂಗಿನಕಾಯಿ ತುರಿ, ಸಪ್ಪೆ, ಗರಟ ಎಲ್ಲವನ್ನು ಕೂಡ ಹೋಮಕ್ಕೆ ಸಮರ್ಪಣೆ ಮಾಡುವಂಥದ್ದು ಒಂದು ಕ್ರಮ ಇದೆ. ಮತ್ತು ಅಷ್ಟದ್ರವ್ಯದಿಂದ 8 ಮೋದಕಾದಿ 8 ದ್ರವ್ಯದಿಂದನೂ ಕೂಡ ಕ್ಷಿಪ್ರ ಮಹಾಗಣಪತಿ ಆರಾಧನೆಯನ್ನು ಮಾಡ್ತಾರೆ. ಈ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾಗಿ ಜನಾಕರ್ಷಣೆಯಾಗಿ ಜನರಿಗೆ, ರಾಜಕಾರಣಿಗಳಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಜನಾಕರ್ಷಣೆ ಉಂಟಾಗಿ ಜನರಿಗೆ ಆ ವ್ಯಕ್ತಿಯ ಮೇಲೆ ನಂಬಿಕೆ ಹೇಳುವಂಥದ್ದು ಬರ್ತದೆ. ಮತ್ತು ಅವರು ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ ಅತಿ ಶೀಘ್ರವಾಗಿ ಅವರಿಗೆ ಕೆಲಸ ಆಳುವಂಥದ್ದು ಸಿಗ್ತದೆ ಅಥವಾ ವಿಜಯ ಆಳುವಂಥದ್ದು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ರಾಜಕಾರಣಿಗಳಿಗೆ ವಿಜಯ ಪ್ರಾಪ್ತಿಗೋಸ್ಕರವಾಗಿ ಆ ಕ್ಷಿಪ್ರ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಾರೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ, ಯಾಕೆ ಅಂತಂದರೆ ಇವತ್ತು ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು, ಉದ್ಯೋಗದಲ್ಲಿ ಯಶಸ್ಸನ್ನು ಹೊಂದಬೇಕು ಅಂತೇಳಿ ಜನರು ಆಕಾಂಕ್ಷೆ ಇರ್ತದೆ. ನಾವು ಎಷ್ಟೋ ಪ್ರಯತ್ನವನ್ನು, ಎಷ್ಟೋ ಕೆಲಸವನ್ನು ಮಾಡ್ತಾ ಇರ್ತೇವೆ, ಆದರೆ ನಾವು ಮಾಡುವಂಥ ಕೆಲಸಕ್ಕೆ ಸರಿಯಾದಂಥ ಒಂದು ಸ್ಥಾನಮಾನ ಅಥವಾ ಸರಿಯಾದಂಥ ಸಂಬಳ ಆಳುವಂಥದ್ದು ನಮಗೆ ಸಿಗ್ತಾ ಇರುವುದಿಲ್ಲ. ಆ ರೀತಿ ನಮ್ಮ ಕೆಲಸಕ್ಕೆ ಉತ್ತಮವಾದಂಥ ಸ್ಥಾನ ಸಿಗಬೇಕು. ನನ್ನ ಮೇಲೆ ಉದಾಹರಣೆಗೆ ನಿಮ್ಮ ಮೇಲಧಿಕಾರಿಗಳು ಇರ್ತಾರಲ್ವ, ಆ ಮೇಲಧಿಕಾರಿಗಳಿಗೆ ನೀವು ಮಾಡ್ತಾ ಇರುವಂಥ ಕೆಲಸ ಅವರ ಗಮನಕ್ಕೆ ಹೋಗಬೇಕು. ನೀವು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸ ಅವರ ಗಮನಕ್ಕೆ ಬಂದು ನಿಮ್ಮನ್ನು ಅವರಿಗೆ ಒಳ್ಳೆಯ ಸ್ಥಾನಕ್ಕೆ ನಿಮ್ಮನ್ನು ಪ್ರಮೋಟ್ ಮಾಡಬೇಕು, ನಿಮ್ಮನ್ನು ಉತ್ತಮವಾದಂಥ ಸ್ಥಾನಕ್ಕೆ ಅವರಿಗೆ ಆ ಮನಸ್ಸು ಬರಬೇಕು ಅಂತ ಹೇಳಿದ್ರೆ ಕ್ಷಿಪ್ರ ಗಣಪತಿಯ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂತಹ ಕ್ಷಿಪ್ರ ಗಣಪತಿಯ ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ನಿಮ್ಮ ಮೇಲೆ ವಿಶೇಷವಾದಂಥ ಒಂದು ಗಮನ ಉಂಟಾಗಿ ನಿಮ್ಮನ್ನು ಉನ್ನತವಾದಂಥ ಸ್ಥಾನಕ್ಕೆ ಅವರು ಕಳಿಸ್ಲಿಕ್ಕೆ, ಉನ್ನತವಾದಂಥ ಸ್ಥಾನವನ್ನು ನಿಮಗೆ ಕೊಡಲಿಕ್ಕೆ ಅವರು ಮನಸ್ಸು ಮಾಡ್ತಾರೆ. ಹಾಗಾಗಿ ಕ್ಷಿಪ್ರ ಗಣಪತಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಹೀಗೆ ಅದರಲ್ಲೂ ಉದ್ಯೋಗ ಆಕಾಂಕ್ಷಿಗಳು ಎಷ್ಟೋ ಪ್ರಯತ್ನ, ವಿದ್ಯೆಯನ್ನು ಕಲಿತು ಏನೇನೋ ಕಷ್ಟಪಟ್ಟರೂ ಕೂಡ ಕೆಲಸ ಸಿಗುವುದಿಲ್ಲ ಅಂತ ಹೇಳಿದ್ರೆ ಅಂಥವರಿಗೂ ಕೂಡ ಈ ಕ್ಷಿಪ್ರ ಮಹಾಗಣಪತಿ ಆರಾಧನೆ ಮಾಡುವುದರಿಂದ ಸುಉದ್ಯೋಗ ಪ್ರಾಪ್ತಿ ಆಗ್ತದೆ, ಅದು ಶೀಘ್ರವಾಗಿ ಉದ್ಯೋಗ ಸಿಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಈ ಗಣಪತಿ ಆರಾಧನೆಯನ್ನು ಕ್ಷಿಪ್ರ ಮಹಾಗಣಪತಿಯ ಮೂಲಮಂತ್ರ ಜಪದಿಂದ 10,000 ಜಪವನ್ನು ಮಾಡಿ ತದ್ದಶಾಂಶದಿಂದ ನಾರಿಕೇಳದ ತುರಿಯನ್ನು, ಅಂದರೆ ತೆಂಗಿನಕಾಯಿ ತುರಿಯನ್ನು ತೆಂಗಿನಕಾಯಿ ಸಮೇತವಾಗಿ ತ್ರಿಮಧು ಮಿಶ್ರಿತವಾಗಿ ಅದನ್ನು ಹೋಮಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ತದ್ದಶಾಂಶದಿಂದ 10,000 ಜಪ ಮಾಡಿದ್ರೆ 1,000 ಆಹುತಿಯನ್ನು ಹಾಕುವಂಥದ್ದು. ಹೀಗೆ ಮಾಡುವುದರಿಂದ 48 ದಿವಸಗಳ ಕಾಲ, ಒಂದು ಪುರಾಣದಲ್ಲಿ ಉಲ್ಲೇಖ ಇರುವಂತೆ 48 ದಿವಸಗಳ ಕಾಲವೂ ಕೂಡ ದಿವಸವೂ ಒಂದೊಂದು ವಿಶೇಷವಾದಂಥ ಫಲಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ವ್ರತಾಚರಣೆಯನ್ನು, ಈ ಕ್ಷಿಪ್ರ ಮಹಾಗಣಪತಿಯ ಆರಾಧನೆಯನ್ನು ಮತ್ತು ಸಂಕಷ್ಟರ ಮಹಾಗಣಪತಿಯ ಆರಾಧನೆಯನ್ನು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆರಾಧಿಸಿ ಆ ಮಹಾಗಣಪತಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮತ್ತು ಓಂ ನಮೋ ಹೇರಂಭಾಯ ಮದಮೋಹಿತಾಯ ಮಮ ಸಂಕಷ್ಟಂ ನಿವಾರ್ಯ ಹುಂ ಪಟ್ ಸ್ವಾಹ ಹೇಳುವಂಥ ಮಂತ್ರದ ಹೇಗಿದೆಯೋ ಆ ಮಂತ್ರದ ಉಲ್ಲೇಖದಲ್ಲಿರುವಂತೆ ನಮ್ಮೆಲ್ಲ ಸಂಕಷ್ಟಗಳು ಕೂಡ ನಿವೃತ್ತಿ ಆಗಬೇಕು. ಉತ್ತಮವಾದಂಥ ಜೀವನವನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಒದಗಿ ಬರಬೇಕು ಮತ್ತು ಎಲ್ಲ ರೀತಿಯ ಆ ಭಗವಂತನ ಅನುಗ್ರಹ ನಮಗೆ ಆಗಬೇಕು ಕೊಡುವಂಥ ದೃಷ್ಟಿಯಿಂದ ಈ ದೇವತಾ ಆರಾಧನೆಯನ್ನು ಮಾಡಬೇಕು. ಮತ್ತು ನಾವು ನಮ್ಮ ವೆಬ್ಸೈಟ್ ಮುಖೇನವಾಗಿ
ಅತ್ಯಂತ ಅನುಷ್ಠಾನ ನಿರತ ವಿದ್ಯಾವಂತ ಪುರೋಹಿತರನ್ನೊಳಗೊಂಡು ಯಾವುದೇ ಥರವಾದಂಥ ಪೂಜೆ ಹೋಮ ಹವನಗಳನ್ನು ಮಾಡಲಿಕ್ಕೆ ಯಾರ ಹತ್ರ ಮಾಡಿಸ್ಬೇಕು ಅಂತ ಹೇಳಿ ಗೊಂದಲ ಇರ್ತದಲ್ಲ, ಅಂತ ಗೊಂದಲ ನಿವಾರಣೆಗೋಸ್ಕರವಾಗಿ ನಮ್ಮ ವಿದ್ಯಾವಂತ ನಿರತ ಪುರೋಹಿತರ ತಂಡವನ್ನು ಪೂಜೆ ಮಾಡಲಿಕ್ಕೆ ನಾವು ಯಾರಿಗೆ ಬೇಕೋ, ಯಾರಿಗೆ ಗೊಂದಲವಿದೆಯೋ, ಯಾರ ಹತ್ರ ಪೂಜೆ ಮಾಡಿಸ್ಬೇಕು ಅಂತೇಳಿ ಗೊತ್ತಾಗೋದಿಲ್ವೋ ಅಂಥವರಿಗೆ ನಾವು 100ಕ್ಕೆ 100 ವಿಶ್ವಾಸ ಮುಖೇನವಾಗಿ ಅಂತಹ ಪುರೋಹಿತರು ನಮ್ಮಲ್ಲಿ ನಿಮಗೆ ಪೂಜೆಗೆ ಸಿಗ್ತಾರೆ. ಅಂತಹ ಪುರೋಹಿತರಿಂದ ತಾವು ಯಾವುದೇ ಥರವಾದಂಥ ಪೂಜೆ ಹೋಮವನ್ನು ಕೂಡ ತಾವುಗಳು ಮಾಡಿಸ್ಕೊಳ್ಬೋದು. ಅಂತ ಆ ಪ್ರಯೋಜನವನ್ನು ತಾವು ಪಡಿಬೋದು. ನಮ್ಮ ವೆಬ್ಸೈಟ್ನಲ್ಲಿ ಇದರ ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂತಂದರೆ ವಿವರಣೆಗಳು ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ತಾವುಗಳು ತಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೊಡ್ಕೊಳ್ತಾ ಇದ್ದೇನೆ. ಮುಂದಿನ ವಾರವೂ ಕೂಡ ಮಹಾಗಣಪತಿ ಆರಾಧನೆ ಬಗ್ಗೆ ನಾನು ತಿಳಿಸೋನಿದ್ದೇನೆ. ಮಹಾಗಣಪತಿಯಲ್ಲೂ ವಿಶೇಷವಾಗಿ ವಿನಾಯಕ ಶಾಂತಿ ಹೋಮದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಸತ್ಯಗಣಪತಿ ವ್ರತ, ಈ ವ್ರತಾಚರಣೆಯಿಂದ ಯಾವ ಫಲ ಆಡುವುದನ್ನು ಕೂಡ ನಾನು ನಿಮಗೆ ಮುಂದಿನ ವಾರ ತಿಳಿಸ್ತೇನೆ. ಅಲ್ಲಿವರೆಗೂ ಕೂಡ ತಮಗೆಲ್ಲರಿಗೂ ಕೂಡ ನಮಸ್ಕಾರ.